ಓಂ ಸಾಯಿರಾಮ್, ಎಲ್ಲರಿಗೂ ನಮಸ್ಕಾರ. ಇವತ್ತಿಂದ ದೀಪಾವಳಿ ಹಬ್ಬ ಶುರುವಾಗ್ತಾ ಇದೆ. ಸೊ ಇವತ್ತೊಂದು ಶುಗರ್ ಹಾಕ್ಲಿಲ್ದಂಗೆ ಸ್ವೀಟ್ ಮಾಡ್ತಾ ಮಾಡ್ತಾ ಸಾಯಿಬಾಬಾ ಅವರು ಯಾಕೆ ಗೋಧಿ ಹಿಟ್ಟನ್ನು ಹಳ್ಳಿಯ ಗಡಿ ಸುತ್ತಲೂ ಹಾಕಿ ಬರ್ತಿದ್ರು ಅಂತ ಹೇಳ್ತೀನಿ ಬನ್ನಿ. ಆ ಟೈಮಲ್ಲಿ ಹಳ್ಳಿಯಲ್ಲಿ ಕಾಲರಾ ತುಂಬಾ ಹರಡ್ತಾ ಇರುತ್ತೆ. ಸೊ ಆ ಕಾಲರಾ ಸ್ಟಾಪ್ ಮಾಡಲಿಕ್ಕೆ ಬಾಬಾ ಅವರ ಚಿಕಿತ್ಸೆ ಇದಾಗಿತ್ತು. ಸಾಯಿಬಾಬಾ ಅವರು ಹಿಟ್ಟು ಮಾಡಿ ಚೆಲ್ಲಿದ್ದು ಗೋಧಿಯನ್ನಲ್ಲ, ಆದರೆ ಕಾಲರಾ ಕ್ರಿಮಿಕೀಟಗಳನ್ನು. ಇದರಿಂದ ಕಾಲರಾ ಹಳ್ಳಿಯಲ್ಲಿ ಕಮ್ಮಿಯಾಗಿ ಜನರೆಲ್ಲ ಸಂತೋಷವಾಗಿದ್ರು. ಸೊ ಇವಾಗ ನಿಮಗೆ ಅನಿಸ್ಬೋದು, ಕಾಲರಾಗೂ ಗೋಧಿ ಹಿಟ್ಟಿಗೂ ಏನು ಸಂಬಂಧ ಅಂತ. ಸೊ ಅದು ಬೀಸುವ ಕಲ್ಲೇನಿದೆಯಲ್ಲ, ಅದು ಮೇಲಿನ ಕಲ್ಲು ಕರ್ಮವನ್ನು ಸೂಚಿಸುತ್ತೆ, ಹಾಗೆ ಕೆಳಗಿನ ಕಲ್ಲು ಭಕ್ತಿಯನ್ನು ಸೂಚಿಸುತ್ತೆ. ಹಾಗೆ ಬೀಸುವ ಕಲ್ಲಿನ ಹಿಡಿ ಏನಿದೆಯಲ್ಲ, ಅದು ಜ್ಞಾನವನ್ನು ಸೂಚಿಸುತ್ತೆ. ಸೊ ಬಾಬಾ ಬೀಸ್ತಾ ಇದ್ದಿದ್ದು ಬರೀ ಗೋಧಿಯನ್ನಲ್ಲ, ಆದರೆ ಅಸಂಖ್ಯಾತ ಭಕ್ತರ ಪಾಪಗಳನ್ನು ಕೂಡ ಅಂತ ನಾವು ಈ ಕಥೆಯಿಂದ ತಿಳ್ಕೊಬೋದು. ಸೊ ಈ ಕಥೆಯಿಂದ ನಮಗೇನು ಗೊತ್ತಾಗುತ್ತಪ್ಪ ಅಂತಂದರೆ, ದೇವರು ಯಾವಾಗಲೂ ಭಕ್ತರನ್ನು ರಕ್ಷಣೆ ಮಾಡ್ತಾನೆ ಇರ್ತಾನೆ ಅನ್ನೋದು. ಆ್ಯಂಡ್ ಇಲ್ಲಿ ಕೂಡ ನಮ್ಮ ಹೆಲ್ದಿ ಆ್ಯಂಡ್ ಟೇಸ್ಟಿ ಡೇಟ್ಸ್ ಲಡ್ಡು ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ. ನೀವು ಕೂಡ ಇದನ್ನು ನಿಮ್ಮ ಮನೇಲಿ ಹಬ್ಬಕ್ಕೆ ಟ್ರೈ ಮಾಡಿಬಿಟ್ಟು ಹೇಗಿತ್ತಂತ ನಂಗೆ ತಿಳಿಸಿ. ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ, ಮತ್ತೆ ಒಂದು ಹೊಸ ಕಥೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದಗಳು. ಓಂ ಸಾಯಿರಾಮ್.